ವೆಲ್ಕಮ್ ಟು ಮಿಸ್ಟರ್ ಆ್ಯಂಡ್ ಮಿಸ್ಸಸ್ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನಾವು ಮಲ್ಲಿಗೆ ಗಿಡನ ನೆಟ್ಟಿದ ಕೂಡಲೇ ನೆಟ್ಟು ಒಂದು ತಿಂಗಳು ಅಥವಾ 2 ತಿಂಗಳು 3 ತಿಂಗಳು ತನಕ ಚೆನ್ನಾಗಿ ಅದನ್ನು ಇಲ್ಲಿ ತನಕ ಹೀಗೆ ಚೂಟಬೇಕು. ನಾನು ಎಲ್ಲ ಚೂಟಿದ್ದೆ, ಇವಾಗ ಚೂಡ್ತಾ ಹೋಗ್ಬೇಕು. ಚೂಟಿ ನೋಡಿ, ಈ ಥರ ನೋಡಿ, ಇಲ್ಲಿ ನೋಡಿ, ಎರಡೆರಡು ಎಗೆ ಬರುತ್ತೆ ನೋಡಿ. ಎರಡಲ್ಲ, ಮೂರು ನೋಡಿ, 1 2 3 4 ಎಗೆ ಬಂದಿದೆ ನೋಡಿ. ಚೂಡ್ತಾ ಹೋದರೆ ತುಂಬ ಎಗೆ ಬರುತ್ತೆ. ಒಂದು ಚೂಟಿದ್ರೆ ಸಾಕು. ಈ ಥರ ಕೇರೆ ಬಳ್ಳಿ ಬಂದರೂ ಚೂಟಬೇಕು. ಈಗ ಸ್ವಲ್ಪ ಚಿಕ್ಕದಿದು, ಸ್ವಲ್ಪ ದೊಡ್ಡದಾದ್ಮೇಲೆ ಚೂಡ್ತೀನಿ ನಾನು. ಆಮೇಲೆ ಇಲ್ಲಿ ನೋಡಿ, ಈ ಥರ ಗಿಡ ನೋಡಿ, ಇದೆಲ್ಲ ಚೂಟಿ ನೋಡಿ, ಅಂಬ್ರೆಲಾ ಟೈಪ್ ಬಂದಿದೆ ನೋಡಿ. ಹೇಗೆ ಬಂದಿದೆ ನೋಡಿ ಗಿಡ ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಯಾವಾಗಲೂ ಮುಗ್ದಾದ ಕೂಡಲೇ ಚೂಟಿದ್ರೆ ಆಯಿತು. ಅಂದರೆ ಒಂದೇ ಸಮನ ಉದ್ದಕ್ಕೆ ಬಿಟ್ಟಿದ್ರೆ ಅದು ಉದ್ದಕ್ಕೆ ಬೆಳೀತಾ ಹೋಗುತ್ತೆ. ಬಿಟ್ಟರೆ ನಮಗೆ ಅದ್ರ ಎಗೆ ಕಮ್ಮಿ ಆಗುತ್ತೆ. ಎಗೆ ಕಮ್ಮಿ ಆದಾಗ ಅದಕ್ಕೆ ಚಿಗುರ್ಲಿಕ್ಕೆ ಜಾಗ ಸಿಗುವುದಿಲ್ಲ. ಹಾಗಾಗಿ ಅದು ಎಗೆನೂ ಕಮ್ಮಿ ಆಗುತ್ತೆ, ನಮಗೆ ಮೊಗ್ಗು ಕಮ್ಮಿ ಆಗುತ್ತೆ. ಆವಾಗ ಅದಕ್ಕೆ ನಾವು ಈ ಥರ ಚೂಟಬೇಕು. ಚೂಟಿದಾಗ ಎಲೆ ಮಾತ್ರ ತುಂಬ ಬರುತ್ತೆ ಎಲೆ ನೋಡಿ. ಇದೆಲ್ಲ ಚೂಟಿದೆ ನೋಡಿ. ನಾನು ಮುಗ್ದ ಮೇಲೆ ಚೂಟಿದ್ದು ನೋಡಿ. ಎಷ್ಟು ಎಗೆ ಬಂದಿದೆ ನೋಡಿ, ಒಂದೊಂದರಲ್ಲಿ ಎಷ್ಟು ಎಗೆ ಬಂದಿದೆ ನೋಡಿ. ಇದೆಲ್ಲ ಹಾಗೆ ನೋಡಿ, ಅದರಲ್ಲಿ ಮುಗ್ದು ತಿರ್ಗ ವಾಪಸ್ ಆಗಿದೆ ನೋಡಿ. ಇವಾಗ ಇದು ನೋಡಿ, ಇಷ್ಟು ಚೆನ್ನಾಗಿದೆ ನೋಡಿ. ಅಂಬ್ರೆಲಾ ಅಂದರೆ ಅಂಬ್ರೆಲಾ ಟೈಪೇ ಇದೆ ನೋಡಿ. ಯಾವ ಥರ ಇದೆ ನೋಡಿ, ಚೂಟಿ ಹೇಗಾಗಿದೆ ನೋಡಿ. ನಾನು ಸ್ಟಾರ್ಟಿಂಗಲ್ಲಿ ಗಿಡ ಜಾಸ್ತಿ ಏನು ಚೂಡ್ತಾ ಇರಲಿಲ್ಲ. ಈ ವರ್ಷ ನಾನು ಗಿಡ ನೆಟ್ಟಿದ್ದೆಲ್ಲ ಚೂಟಿದೆ. ಹಾಗಾಗಿ ಗಿಡ ತುಂಬ ಚೆನ್ನಾಗಿ ಬಂದಿದೆ. ಇಷ್ಟು ಮಾಡಿದರೆ ಸಾಕು ಫ್ರೆಂಡ್ಸ್. ಗಿಡ ನಾವು ನೆಟ್ಟು ಒಂದು ತಿಂಗಳು ಆದಮೇಲೆ ಚಿಗುರು ಬರುತ್ತೆ. ಆಮೇಲೆ ಸ್ವಲ್ಪ ಚೂಟಬೇಕು. ಮೊಗ್ಗು ಬಂದ ಕೂಡಲೇ, ಮೊಗ್ಗು ಬೆಳೆದು ಹೂಗಾಗಿದ್ಮೇಲೆ ಅದನ್ನು ಚೂಟಬೇಕು. ಚೂಟಿ ಆದಮೇಲೆ ಮತ್ತೆ ತಿರ್ಗಾ 2 ಎಗೆ ಬಂದು ಮತ್ತೆ ಅದರಲ್ಲಿ ಮೊಗ್ಗು ಬರುತ್ತೆ. ಮತ್ತೆ ತಿರುಗಿ ಚೂಟಬೇಕು, ಚೂಟಿ ತೆಗಿಬೇಕು. ಆವಾಗ ಗಿಡ ಚೆನ್ನಾಗಿ ಚಿಗುರು ಬರುತ್ತೆ ನೋಡಿ. ಈ ಗಿಡ ಎಲ್ಲ ನೋಡಿ, ಇದೆಲ್ಲ ಹೊಸ್ದಾಗಿ ಚೂಟಿದ್ದಷ್ಟೇ. ಇವಾಗ ಚಿಗುರು ಬಂದಿಲ್ಲ, ಇನ್ನು ಹೊಸ್ದಾಗಿ ಚೂಟಿದ್ದಿದ್ದಲ್ಲ. ಆದರೆ ಆ ಕಡೆ ಎಲ್ಲ ಚೂಟಿ ತೆಗೆದಿದೆ. ಎಷ್ಟು ಚೆನ್ನಾಗಿ ಚಿಗುರು ಬಂದಿದೆ ನೋಡಿ. ಈ ಥರ ಮಾಡಿದರೆ ನಮ್ಮ ಗಿಡ ತುಂಬ ಚೆನ್ನಾಗಿ ಅಂಬ್ರೆಲಾ ಟೈಪ್ ಬರುತ್ತೆ ಫ್ರೆಂಡ್ಸ್. ಹಾಗೆ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಬಾಯ್ ಫ್ರೆಂಡ್ಸ್.